ಕೋಲಾರ ಜಿಲ್ಲೆಯ ಬಾರೊಂದರಲ್ಲಿ ಪುಡಿ ರೌಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಬಿಟ್ಟಿಯಾಗಿ ಡ್ರಿಂಕ್ಸ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಬಾರ್ ಕ್ಯಾಶಿಯರ್ಗೆ ಹಲ್ಲೆ ಮಾಡಿರುವಂತ ಘಟನೆ. ಪುಡಿ ರೌಡಿಗಳಿಗೆ ಪೊಲೀಸರ ಭಯನೇ ಇಲ್ವಾ ಅಂತ ಪ್ರಶ್ನೆ. ಬಿಟ್ಟಿಯಾಗಿ ಕುಡಿಯೋದಕ್ಕೆ ಕೊಟ್ಟಿಲ್ಲ ಅಂತ MS ಬಾರ್ ಅಂಡ್ ರೆಸ್ಟೋರೆಂಟ್ನ ಒಳಗೆ ನುಗ್ಗಿ ರೌಡಿಗಳು ಅಟ್ಟಹಾಸ ಮೆರೆದಿರು. ಬಿಕ್ಲು ಶಿವ ಕೊಲೆ ಕೇಸ್ನ ಆರೋಪಿ ಮುರುಗೇಶ್, ಮತ್ತೊಬ್ಬ ಪ್ರತಾಪ್, ಈತ ಮೈಸೂರಿಗೆ ಗಡಿಪಾರಾಗಿದ್ದ ರೌಡಿ. ಈ ಎರಡು ಗ್ಯಾಂಗ್ಗಳು ಸೇರಿ ಬಾರಲ್ ಗಲಾಟೆ ಮಾಡಿರು. ದುಡಿದು ತಿನ್ನೋ ಯೋಗ್ಯತೆ ಇಲ್ಲ, ಬಿಟ್ಟಿ ಕುಡಿಯೋದಕ್ಕೆ ಕೊಡಬೇಕು, ಇವುಗಳಿಗೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಬಾರಲ್ ಗಲಾಟೆ ಮಾಡಿರು. ದುಡಿದು ತಿನ್ನೋದು ಇಲ್ಲ, ದುಡಿದು ಕುಡಿಯೋದು ಇಲ್ಲ. ಇವು ಬಾರ್ಗೆ ನುಗ್ಗಿ ಬಿಯರ್ ಕೊಡು, ಇನ್ನೇನೋ ಕೊಡು ಅಂತ ಗಲಾಟೆ ಮಾಡಿರುವಂತ ಘಟನೆ ಇದು. ಪೊಲೀಸರ ಭಯನೇ ಇಲ್ವಾ ಇವರಿಗೆಲ್ಲ ಅಂತ ಅನ್ಸುತ್ತೆ ನೋಡ್ತಾ ಇದ್ರೆ. ಕೋಲಾರದಲ್ಲಿ ಲಾ ಅಂಡ್ ಆರ್ಡರ್ ಹೆಂಗಿದೆ ಅನ್ನೋದಕ್ಕೆ ಉದಾಹರಣೆ ಇದು. MS ಬಾರ್ ಅನ್ನುವಂತ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನುಗ್ಗಿ ಗಲಾಟೆ ಮಾಡಿದ್ರು. ದೃಶ್ಯ ಗಮನಿಸಿದ್ರಿ ನೀವು? ಬಿಯರ್ ಪಾರ್ಸೆಲ್ ತೆಗೆದುಕೊಳ್ಳೋದಕ್ಕೆ ಅಂತ ಬಂದಿದ್ದಾವೆ ಇವು. ಬಿಯರ್ ಕೊಡಿ ಅಂತ ಕೇಳಿದ್ದಾರೆ, ಕ್ಯಾಶಿಯರ್ ಹೇಳಿದಾನೆ ಕೊಡೋದಕ್ಕಾಗಲ್ಲ. ನಾವು ರೌಡಿಗಳು ಅಂತ ಹೇಳಿ ಹೆದರಿಸಿ ಬೆದರಿಸಿ ಹೊಡೆದಿದ್ದಾರೆ. ಬಿಯರ್ ಬಾಟಲ್ಗಳನ್ನ ಪುಡಿ ಪುಡಿ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ. ನಂತರ ಸ್ಥಳದಲ್ಲಿ ನಿಂತಿಲ್ಲ, ಎಸ್ಕೇಪ್ ಆಗಿದ್ದಾವೆ. ಸದ್ಯ ದೂರು ದಾಖಲಾಗಿದೆ ಅನ್ನುವಂತ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.